ಫಸ್ಟ್ ಒನ್ ಕೆಯಾಟಿಕ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾನು ಹೇಳ್ತಾ ಇರೋದೆಲ್ಲ ಅಡ್ಜೆಕ್ಟಿವ್ಸ್. ಕೆಯಾಟಿಕ್ ಅಂದರೆ ಒಂದು ಪ್ರಾಪರ್ ಆರ್ಡರ್ನಲ್ಲಿ ಇಲ್ಲದೆ ಇರೋದು, ಆರ್ ತುಂಬ ಕನ್ಫ್ಯೂಸಿಂಗ್ ಸ್ಟೇಟ್ನಲ್ಲಿರೋದು, ಎಲ್ಲ ಅಸ್ತವ್ಯಸ್ತವಾಗಿರೋದು. ಹರ್ ಲೈಫ್ ಇಸ್ ಟೋಟಲಿ ಕೆಯಾಟಿಕ್. ಸೊ ಅಡ್ಜೆಕ್ಟಿವ್ಸ್ನ ಯೂಸ್ ಮಾಡ್ಕೊಳ್ಳೋದು ನಿಮ್ಗೆ ಗೊತ್ತಿದೆಯಲ್ಲ. ಹರ್ ಲೈಫ್ ಇಸ್ ಟೋಟಲಿ ಕೆಯಾಟಿಕ್ ಅಂದರೆ ಅವಳ ಲೈಫ್ ತುಂಬ ಗೊಂದಲವಾಗಿದೆ, ಅವಳು ಪ್ರಾಪರ್ ಆಗಿ ಮ್ಯಾನೇಜ್ ಮಾಡ್ತಿಲ್ಲ ಏನನ್ನು. ದ ಕರೆಂಟ್ ಪೊಲಿಟಿಕಲ್ ಸಿಚುವೇಶನ್ ಇಸ್ ಕೆಯಾಟಿಕ್. ಈಸ್ ಅ ಕೆಯಾಟಿಕ್ ಕೈಂಡ್ ಆಫ್ ಅ ಪರ್ಸನ್. ಯಾಕೆಂದರೆ ಈಸ್ ಆಲ್ವೇಸ್ ಟ್ರೈಂಗ್ ಟು ಡೂ ಮೆನಿ ಥಿಂಗ್ಸ್ ಅಟ್ ಒನ್ಸ್. ಸೊ ಆ ವ್ಯಕ್ತಿನೇ ಕೆಯಾಟಿಕ್ ಕೈಂಡ್ ಆಫ್ ಪರ್ಸನ್. ಸಮ್ ಸ್ಟ್ರೀಟ್ಸ್ ಇನ್ ಬೆಂಗಳೂರು ಆರ್ ಎಕ್ಸ್ಟ್ರೀಮ್ಲಿ ಕೆಯಾಟಿಕ್ ಟು ವಾಕ್ ಇನ್. ನಡ್ಕೊಂಡು ಹೋಗೋದಕ್ಕೆ ತುಂಬಾ ಕೆಯಾಟಿಕ್ ಆಗಿರುತ್ತೆ, ಅಲ್ಲಿ ತುಂಬಾ ಶಾಪ್ಸ್ ಇರುತ್ತೆ, ತುಂಬಾ ಗೊಂದಲ ಇರುತ್ತೆ ಅಂತ ಹೇಳ್ತಾ ಇದ್ದೀನಿ. ಅವ್ರ ಹೌಸ್ ಇಸ್ ಅ ಬಿಟ್ ಕೆಯಾಟಿಕ್ ಅಟ್ ದ ಮೂಮೆಂಟ್, ಪ್ಲೀಸ್ ಕಮ್ ಬ್ಯಾಕ್ ಲೇಟರ್. ಅಂದರೆ ನಾವೇನೋ ಕ್ಲೀನ್ ಮಾಡ್ತಾ ಇದ್ರೆ ಮನೆಯೆಲ್ಲ ಕೆಯಾಟಿಕ್ ಆಗಿರುತ್ತಲ್ಲ, ಅವಾಗ ಹೇಳಬೇಕು. ನೆಕ್ಸ್ಟ್ ಒನ್ ರೂತ್ಲೆಸ್ ಅಂದರೆ ನಿರ್ದಯಿ ಆಗಿರೋದು, ಬೇರೆಯವ್ರ ಬಗ್ಗೆ ಕರುಣೆ ಇಲ್ಲದೆ ಇರೋದು. ಅ ರೂತ್ಲೆಸ್ ಪೊಲೀಸ್ ಆಫೀಸರ್, ಆ ಥರ ಡಿಸ್ಕ್ರೈಬ್ ಮಾಡ್ಬೋದು ನೀವು ವ್ಯಕ್ತಿಗಳನ್ನ. ಹಿಟ್ಲರ್ ವಾಸ್ ಅ ರೂತ್ಲೆಸ್ ಡಿಕ್ಟೇಟರ್. ದ ಟೀಚರ್ ಈಸ್ ಬೀಯಿಂಗ್ ಸೋ ರೂತ್ಲೆಸ್ ಟುವರ್ಡ್ಸ್ ಸ್ಟೂಡೆಂಟ್ಸ್. ಟುವರ್ಡ್ಸ್ ಸ್ಟೂಡೆಂಟ್ಸ್ ಅಂದರೆ ಸ್ಟೂಡೆಂಟ್ಸ್ಗಳ ಬಗೆಗೆ ಅನ್ನೋ ಮೀನಿಂಗ್ ಬರುತ್ತೆ, ರೈಟ್? ಸೊ ನಾನು ಸ್ಪೋಕನ್ ಇಂಗ್ಲಿಷ್ ಸೀರೀಸ್ನಲ್ಲಿ ಅಡ್ಜೆಕ್ಟಿವ್ಸ್ನ ಯಾವ್ಯಾವ ಥರ ಎಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಅವೆಲ್ಲ ಕಲ್ತಿದ್ರೆ ನಿಮ್ಗೆ ಎಕ್ಸಾಂಪಲ್ಸ್ ಈಸಿ ಆಗುತ್ತೆ. ಹಿ ಎಸ್ಕೇಪ್ಡ್ ಫ್ರಮ್ ಅ ರೂತ್ಲೆಸ್ ಗ್ಯಾಂಗ್ ಆಫ್ ಪೀಪಲ್. ಅಂದರೆ ಆ ಗ್ಯಾಂಗ್ ಆಫ್ ಪೀಪಲ್ ರೌಡಿಗಳಾಗಿದ್ರು, ತುಂಬ ರೂತ್ಲೆಸ್ ಆಗಿದ್ರು. ಹಿ ಎಸ್ಕೇಪ್ ಫ್ರಮ್ ಇಟ್. ನೆಕ್ಸ್ಟ್ ಒನ್ ರಿಲಕ್ಟೆಂಟ್ ಅಂದರೆ ಏನಾದರೂ ಒಂದು ಕೆಲಸ ಮಾಡೋದಕ್ಕೆ ಮನಸ್ಸಿಲ್ಲದೆ ಇರೋದು, ಬಟ್ ಆದರೂ ಮಾಡೋದು, ಅನ್ವಿಲ್ಲಿಂಗ್ಲಿ ಮಾಡೋದು, ರೈಟ್? ನೋಡಿ ಇಲ್ಲಿ, ಶಿ ವಾಸ್ ರಿಲಕ್ಟೆಂಟ್ ಟು ಗೋ ವಿತ್ ಹಿಮ್. ಅವನ ಜೊತೆ ಹೋಗೋದಕ್ಕೆ ಅವಳಿಗೆ ಮನಸ್ಸೇ ಇರಲಿಲ್ಲ. ಶಿ ವಾಸ್ ವೆರಿ ರಿಲಕ್ಟೆಂಟ್. ಸ್ಟೂಡೆಂಟ್ಸ್ ಮೇ ಫೀಲ್ ರಿಲಕ್ಟೆಂಟ್ ಟು ಆಸ್ಕ್ ಕ್ವೆಶ್ಚನ್ಸ್. ಸಮಟೈಮ್ಸ್ ದೇ ಫೀಲ್ ರಿಲಕ್ಟೆಂಟ್. ಶಿ ಗೇವ್ ಅ ರಿಲಕ್ಟೆಂಟ್ ಸ್ಮೈಲ್. ಸ್ಮೈಲ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೂ ಹಾಗೆ ಕೆಲವು ಜನ ಸ್ಮೈಲ್ ಮಾಡ್ತಾರಲ್ವಾ, ಅದು ಹೇಳ್ತಾ ಇದ್ದೀವಿ ಇಲ್ಲಿ. ವೆನ್ ಐ ಸ್ಟಾರ್ಟೆಡ್ ಮೈ ಜಾಬ್ ಐ ರಿಯಲಿ ಡಿಡೆಂಟ್ ಲೈಕ್ ಇಟ್. ಐ ವಾಸ್ ವೆರಿ ರಿಲಕ್ಟೆಂಟ್. ಅಂದರೆ ಆ ಕೆಲಸದಲ್ಲಿ ನನಗೆ ಮನಸ್ಸೇ ಇರಲಿಲ್ಲ. ಐ ವಾಸ್ ವೆರಿ ರಿಲಕ್ಟೆಂಟ್ ಇನ್ ಮೈ ವರ್ಕ್. ಹಿ ಡಸಂಟ್ ವಾಂಟ್ ರಿಲಕ್ಟೆಂಟ್ ಎಂಪ್ಲಾಯೀಸ್ ಇನ್ ಹಿಸ್ ಕಂಪನಿ. ಈ ಥರ ನೀವು ಪರ್ಸನ್ನ ಡಿಸ್ಕ್ರೈಬ್ ಮಾಡ್ಬೋದು. ರಿಲಕ್ಟೆಂಟ್ ಎಂಪ್ಲಾಯಿ, ರಿಲಕ್ಟೆಂಟ್ ವರ್ಕರ್, ರಿಲಕ್ಟೆಂಟ್ ಆಕ್ಟರ್, ರೈಟ್? ದ ಗವರ್ಮೆಂಟ್ ಹ್ಯಾಸ್ ಬೀನ್ ರಿಲಕ್ಟೆಂಟ್ ಟು ಬ್ರಿಂಗ್ ದ ಲಾ ಅಗೇನ್ಸ್ಟ್ ಸಮಥಿಂಗ್. ನೋಡಿ, ದ ಗವರ್ಮೆಂಟ್ ಹ್ಯಾಸ್ ಬೀನ್ ರಿಲಕ್ಟೆಂಟ್. ಈ ಥರ ಸೆಂಟೆನ್ಸ್ಗಳನ್ನೆಲ್ಲ ಕಲ್ತಿದ್ದೀರಾ ನೀವು ನನ್ನ ಹಳೆ ಕ್ಲಾಸಲ್ಲಿ. ನೆಕ್ಸ್ಟ್ ಒನ್ ಡಿಸೆಪ್ಟಿವ್ ಅಂದರೆ ಇಲ್ಯೂಷನರಿ. ಇಲ್ಲದೆ ಇರೋದನ್ನ ನಿಜ ಅಂತ ತೋರಿಸುವ, ನಂಬಿಸುವ, ಆ ರೀತಿ ಮೋಸ ಮಾಡುವ, ದಾರಿ ತಪ್ಪಿಸುವ ಏನಾದರೂ ಒಂದು ವಿಷಯ. ಮ್ಯಾಜಿಕ್ ಟ್ರಿಕ್ಸ್ ಆರ್ ಆಲ್ವೇಸ್ ಡಿಸೆಪ್ಟಿವ್. ಅಂದರೆ ಅವ್ರು ರಿಯಲ್ ಇರಲ್ಲ, ಬಟ್ ನಮ್ಗೆ ಆ ರೀತಿ ಕಾಣಿಸುತ್ತೆ. ದೇ ಆರ್ ಆಲ್ವೇಸ್ ಡಿಸೆಪ್ಟಿವ್. ಅಪಿಯರೆನ್ಸಸ್ ಕ್ಯಾನ್ ಬಿ ಡಿಸೆಪ್ಟಿವ್. ಅಂದರೆ ನೀವು ಯಾರನ್ನಾದ್ರೂ ನೋಡಿದರೆ, ಏನನ್ನಾದ್ರೂ ನೋಡಿದರೆ ಅವು ಅದೇ ರೀತಿ ಇರುತ್ತೆ, ಅವ್ರು ಇರ್ತಾರೆ ಅಂತ ಹೇಳಕ್ಕಾಗಲ್ಲ. ಅವ್ರ ಅಪಿಯರೆನ್ಸಸ್ ಕ್ಯಾನ್ ಬಿ ಡಿಸೆಪ್ಟಿವ್. ಅ ನ್ಯೂ ಲಾ ಮಸ್ಟ್ ಬಿ ಮೇಡ್ ಅಗೇನ್ಸ್ಟ್ ಡಿಸೆಪ್ಟಿವ್ ಅಡ್ವರ್ಟೈಸಿಂಗ್. ಇಟ್ಸ್ ಡಿಸೆಪ್ಟಿವ್. ಇಟ್ ಲುಕ್ಸ್ ಬಿಗರ್ ಫ್ರಮ್ ದಿ ಔಟ್ಸೈಡ್, ಬಟ್ ಇನ್ಸೈಡ್ ಇಟ್ಸ್ ವೆರಿ ಸ್ಮಾಲ್, ರೈಟ್? ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ನೆಕ್ಸ್ಟ್ ಒನ್ ಸ್ಕೆಪ್ಟಿಕಲ್ ಅಂದರೆ ಒಂದು ವಿಷಯವನ್ನು ನಂಬದೇ ಇರುವ, ಡೌಟ್ಫುಲ್ ಆಗಿರೋದು. ಐ ವಾಸ್ ಸ್ಕೆಪ್ಟಿಕಲ್ ಅಬೌಟ್ ದ ರಿಸಲ್ಟ್ ವೆನ್ ಐ ಸ್ಟಾರ್ಟೆಡ್ ಇಟ್. ನಾನು ಸ್ಟಾರ್ಟ್ ಮಾಡಿದಾಗ ರಿಸಲ್ಟ್ ಬರುತ್ತೋ ಇಲ್ವೋ, ಸಕ್ಸಸ್ ಆಗುತ್ತೋ ಇಲ್ವೋ ಅಂತ ಡೌಟ್ಫುಲ್ ಆಗಿದ್ದೆ ನಾನು. ಹಿ ನೋಸ್ ಹೌ ಟು ಕನ್ವಿನ್ಸ್ ಸ್ಕೆಪ್ಟಿಕಲ್ ಕಸ್ಟಮರ್ಸ್ ಟು ಬೈ. ಸ್ಕೆಪ್ಟಿಕಲ್ ಕಸ್ಟಮರ್ಸ್ ಅಂದರೆ ಅವ್ರು ತಗೊಳಕ್ ಬರ್ತಾರೆ, ಬಟ್ ಪ್ರಾಡಕ್ಟ್ಸ್ಗಳನ್ನ ಬೇಗ ನಂಬಲ್ಲ ಅಂತ ಕಸ್ಟಮರ್ಸ್. ಹಿ ನೋಸ್ ಹೌ ಟು ಕನ್ವಿನ್ಸ್ ದೆಮ್. ಸಮ್ ಪೀಪಲ್ ಆರ್ ಸ್ಟಿಲ್ ಸ್ಕೆಪ್ಟಿಕಲ್ ಅಬೌಟ್ ದ ಕೋವಿಡ್ ವ್ಯಾಕ್ಸಿನ್ಸ್. ಸೊ ಕೋವಿಡ್ ವ್ಯಾಕ್ಸಿನ್ಸ್ ಬಗ್ಗೆ ಈಗಲೂ ಸ್ವಲ್ಪ ಜನ ಸ್ಕೆಪ್ಟಿಕಲ್ ಆಗಿದ್ದಾರೆ. ಅದ್ರದ್ದು ಸೈಡ್ ಎಫೆಕ್ಟ್ಸ್ ಇದೆಯಾ, ಏನು, ಹೇಗೆ ಅಂತ, ರೈಟ್? ಸೊ ನೋಡಿ, ಈ ವರ್ಡ್ನ ಈ ಥರ ಫಾರ್ಮಲ್ ಆಗಿ ಯೂಸ್ ಮಾಡ್ಕೋಬೇಕು.